ಸ್ನೇಹಿತರೆ ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಕತೆ ಬಂದು ಪುಣ್ಯಕೋಟಿ ಹಸುವಿನ ಕತೆ ಸ್ನೇಹಿತರೆ. ಶಾಲಾ ದಿನಗಳಲ್ಲಿ ನಾವು ಈ ಕಥೆಯನ್ನ ಕೇಳಿ ಬೆಳೆದವರು. ಈಗ ಈ ಕಥೆಯ ಮೂಲಕ ಅನೇಕ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳುತ್ತಾ ಕಥೆಯನ್ನ ಶುರು ಮಾಡೋಣ. Once upon a time, there was a gentle cow named ಪುಣ್ಯಕೋಟಿ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಪುಣ್ಯಕೋಟಿ ಎಂಬ ಹೆಸರಿನ ಒಂದು ಸೌಮ್ಯವಾದ ಮೃದುವಾದ ಹಸು ವಾಸವಾಗಿತ್ತು. ಸ್ನೇಹಿತರೆ, ವಾಕ್ಯದಲ್ಲಿ ಜೆಂಟಲ್, ನೇಮ್ಡ್ ಈ ಪದಗಳನ್ನ ತಾವು ಕಲಿಯುವಂತೆ. ಜೆಂಟಲ್ ಅಂತಂದ್ರೆ ಸ್ನೇಹಿತರೆ ಸೌಮ್ಯ ಸ್ವಭಾವದ, ಜೆಂಟಲ್ ಮ್ಯಾನ್ ಅಂತ ಕೇಳಿರ್ತೀರ. ಅಂದ್ರೆ ಒಳ್ಳೆ ಒಳ್ಳೆ ಗುಣ, ಒಳ್ಳೆ ಹೃದಯ ಇರತಕ್ಕಂತ ವ್ಯಕ್ತಿ ಜೆಂಟಲ್ ಮ್ಯಾನ್. ಅದಕ್ಕೆ ವಿರುದ್ಧ ಪದ ಸ್ನೇಹಿತರೆ ಆರ್ಷ್, ರೂಡ್, ಒರಟು ಸ್ವಭಾವದ. ನೇಮ್ಡ್ ಅಂತಂದ್ರೆ ಸ್ನೇಹಿತರೆ ಒಂದು ವಾಕ್ಯದಲ್ಲಿ ನೇಮ್ಡ್ ಅಂತ ಬಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಂಬ ಹೆಸರಿನ, ಪುಣ್ಯಕೋಟಿ ಎಂಬ ಹೆಸರಿನ ಹಸು ವಾಸವಾಗಿತ್ತು. She lived in a small village with her little calf. ಸ್ನೇಹಿತರೆ, ಈ ಪುಣ್ಯಕೋಟಿ ಹಸು ತನ್ನ ಪುಟ್ಟ ಕರುವಿನೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವನ್ನ ಮಾಡ್ತಿತ್ತು. ಸ್ನೇಹಿತರೆ, ವಾಕ್ಯದಲ್ಲಿ CALF ಕಾಫ್ ಅಂತ ಇದೆ. ಸ್ನೇಹಿತರೆ, ಕಾಫ್ ಅಂತಂದ್ರೆ ಹಸುವಿನ ಮಗುವಿಗೆ, ಐ ಮೀನ್ ಕರುಗೆ ಇಂಗ್ಲಿಷ್ ನಲ್ಲಿ CALF ಕಾಫ್ ಅಂತ ಕರೀತಾರೆ. ಕೌ ಅಂದ್ರೆ ಹಸು ನೆನ್ಪಿಟ್ಕೊಳ್ಳಿ, ಇದರ ಮರಿಗೆ, ಕರುಗೆ ಕಾಫ್ ಅಂತ ಕರೀತಾರೆ ಸ್ನೇಹಿತರೆ. ಒನ್ ಡೇ ಸ್ನೇಹಿತರೆ, ಪುಣ್ಯಕೋಟಿ ವಾಂಡರ್ಡ್ into the forest to eat grass. ಒಂದು ದಿನ ಪುಣ್ಯಕೋಟಿ ಹುಲ್ಲನ್ನ ತಿನ್ನೋದಕ್ಕೆ ಕಾಡಿನ ಒಳಗೆ ಅಲದಾಡುತ್ತಾ ಹೋದಳು. ಅಂದ್ರೆ ವಾಕ್ಯದಲ್ಲಿ ವಾಂಡರ್ಡ್ ಅಂತ ಇದೆ ಮತ್ತೆ ಗ್ರಾಸ್ ಅನ್ನುವ ಪದ ಬಳಕೆ ಆಗಿದೆ. ನೆನ್ಪಿಡಿ, ವಾಂಡರ್ ಅಂತಂದ್ರೆ ಸ್ನೇಹಿತರೆ WA, ವಾಂಡರ್ ಅಂತಂದ್ರೆ ಅಲೆದಾಡೋದು, ಓಡಾಡೋದು. ಇನ್ನೊಂದು ಪದ ಇದೆ, ಅದೇ ತರ ಇದೆ ಸ್ನೇಹಿತರೆ, WO ಇಂದ ಸ್ಟಾರ್ಟ್ ಆಗುತ್ತೆ. ಇದನ್ನ ವಂಡರ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇದರ ಅರ್ಥ ಸ್ನೇಹಿತರೆ ಆಶ್ಚರ್ಯ. ವಂಡರ್, ವಂಡರ್ಲಾ ಬೆಂಗಳೂರಲ್ಲಿ ಇದೆಯಲ್ಲ, ವಂಡರ್ಲಾ ಅಂದ್ರೆ ಆಶ್ಚರ್ಯದ ತಾಣ. ವಾಂಡರ್ ಅಂತಂದ್ರೆ ಅಲೆದಾಡೋದು, ಅಡ್ಡಾಡೋದು. ಗ್ರಾಸ್ ಅಂದ್ರೆ ಸ್ನೇಹಿತರೆ ಹುಲ್ಲು. ಸೊ ಪುಣ್ಯಕೋಟಿ ಕರು ಒಂದು ಕಾಡಿನ ಒಳಗಡೆ ಸ್ನೇಹಿತರೆ ಹುಲ್ ತಿನ್ನೋದಕ್ಕೆ ಅಂತ ಅಲೆದಾಡ್ಕೊಂಡು ಹೋಗುತ್ತೆ. ಹಿಂಗ್ ಹೋಗಿದ್ದಾಗ ಸಡನ್ಲಿ ಆ ಹಂಗ್ರಿ ಟೈಗರ್ ಅಪಿಯರ್ಡ್ ಬಿಫೋರ್ ಹರ್. ಇದ್ದಕ್ಕಿದ್ದಂತೆ ಸಡನ್ಲಿ ಒಂದು ಹಸಿದ ಹುಲಿ ಅವಳ ಮುಂದೆ ಕಾಣಿಸಿಕೊಂಡಿತು. ನೋಡಿ, ಹುಲಿ ಹಸ್ತಿದೆ. ಸ್ನೇಹಿತರೆ, ವಾಕ್ಯದಲ್ಲಿ ಹಂಗ್ರಿ ಅನ್ನೋ ಪದ ಇದೆ, ಅಪಿಯರ್ಡ್ ಪದ ಇದೆ, ಬಿಫೋರ್. ನೆನ್ಪಿಡಿ, ಹಂಗ್ರಿ ಅಂತಂದ್ರೆ ಹಸಿದ. ಐ ಆಮ್ ಹಂಗ್ರಿ ಅಂತಂದ್ರೆ ನನಗೆ ಹೊಟ್ಟೆ ಹಸಿದಿದೆ. ಹುಲಿಗೆ ಏನಾಗಿದೆ, ಹೊಟ್ಟೆ ಹಸ್ತಿದೆ, ಹಂಗ್ರಿ. ಅಪಿಯರ್ ಅಂತಂದ್ರೆ ಸ್ನೇಹಿತರೆ ಟಕ್ ಅಂತ ಕಾಣಿಸ್ಕೊಳ್ಳೋದು. ಓಕೆ, ಸಡನ್ ಆಗಿ ಅಪಿಯರ್ ಆಗೋದು ಅಂತಂದ್ರೆ ಮಾಯವಾಗು, ಇದಕ್ಕೆ ವಿರುದ್ಧ ಪದ ಕಾಣಿಸ್ಕೋ, ಅಪಿಯರ್. ಸೊ ಹುಲಿ ಹಸುವಿನ ಎದುರುಗಡೆ ಕಾಣಿಸ್ಕೊಳ್ಳುತ್ತೆ, ಅಪಿಯರ್. ಬಿಫೋರ್ ಅಂತಂದ್ರೆ ಸ್ನೇಹಿತರೆ ಮುಂಚೆ ಅಂತ ನೀವು ಕಲ್ತಿರ್ತೀರ. ಬಟ್ ನೆನ್ಪಿಡಿ, ಬಿಫೋರ್ ಇನ್ನೊಂದು ಅರ್ಥ ಇದೆ, ಅದೇನಂತಂದ್ರೆ ಹುಲಿ ಎಲ್ಲಿ ಕಾಣಿಸ್ಕೊಳ್ಳುತ್ತೆ, ಹಸುವಿನ ಎದುರುಗಡೆ. ಈ ಎದುರುಗಡೆಗೆ ಸ್ನೇಹಿತರೆ ಇಂಗ್ಲಿಷ್ ಅಲ್ಲಿ ಬಿಫೋರ್ ಅಂತ ಬಳಸ್ತಾರೆ. ಮುಂದೆ, ಎದುರುಗಡೆ, ಇನ್ ಫ್ರಂಟ್ ಆಫ್ ಅನ್ನುವಂತ ಅರ್ಥವನ್ನ ಬಿಫೋರ್ ಪದ ಕೊಡುತ್ತೆ. The tiger said, I am very hungry. I will eat you. ಹುಲಿ ಹೇಳುತ್ತೆ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ನಾನು ನಿನ್ನನ್ನ ಗಬುಕ್ ಗಬುಕ್ ಅಂತ ತಿಂದ ಹಾಕ್ಬಿಡ್ತೀನಿ. ಸ್ನೇಹಿತರೆ, ವಾಕ್ಯದಲ್ಲಿ ಸೆಡ್ ಪದ ಬಳಕೆ ಆಗಿದೆ, ವೆರಿ ಪದ ಬಳಕೆ ಆಗಿದೆ. ಸೇ ಅಂದ್ರೆ ಹೇಳು, ಅದರ ಪಾಸ್ಟ್ ಟೆನ್ಸ್ ಸೆಡ್, ಹೇಳ್ತು. ವೆರಿ ಅಂತಂದ್ರೆ ತುಂಬಾ. ನಾನು ಆಗ್ಲೇ ಹೇಳಿದೆ, ಹಂಗ್ರಿ ಅಂದ್ರೆ ಹಸಿವು, ತುಂಬಾ ಹೊಟ್ಟೆ ಹಸಿವು, ವೆರಿ ಹಂಗ್ರಿ. ಪುಣ್ಯಕೋಟಿ ವಾಸ್ ಫ್ರೈಟೆಂಡ್. ನೋಡಿ, ಹಸುವಿನ ಮುಖ ಭಯ, ಭಯದಿಂದ ತುಂಬೋಗಿದೆ. ಬಟ್ ಶಿ ಸ್ಪೋಕ್ ಆನೆಸ್ಟ್ಲಿ.
ಪುಣ್ಯಕೋಟಿಗೆ ಭಯ ಆಗುತ್ತೆ. ಅಂದ್ರೆ ಮನೆಯಲ್ಲಿ ಮಗು ಇದೆ, ಈಗ ಹುಲಿ ನನ್ನನ್ನ ತಿಂದ್ಬಿಟ್ರೆ ನಾ ಏನ್ ಮಾಡ್ಲಿ ಎನ್ನುವಂತಹ ಭಯ ದುಗುಡ ಪುಣ್ಯಕೋಟಿಗೆ ಆವರಿಸುತ್ತೆ. ಆದ್ರೆ ಅವಳು ಪ್ರಾಮಾಣಿಕವಾಗಿ ಮಾತನಾಡದ್ಲು. ಸ್ನೇಹಿತರೆ, ಈ ವಾಕ್ಯದಲ್ಲಿ ಫ್ರೈಟನ್ಡ್ ಪದ ಮತ್ತೆ ಸ್ಪೋಕ್ ಆನೆಸ್ಟ್ಲಿ ಈ ಪದಗಳನ್ನ ಗಮನದಲ್ಲಿಡಿ. ಫ್ರೈಟನ್ ಅಂತಂದ್ರೆ ಸ್ನೇಹಿತರೆ ಬೇರೆಯವ್ರಿಗೆ ಭಯ ಪಡಿಸೋದು. ಇಲ್ಲಿ ಹುಲಿ ಟೈಗರ್ ಫ್ರೈಟನ್ಡ್ ಪುಣ್ಯಕೋಟಿ. ಬಟ್ ವಾಸ್ ಫ್ರೈಟನ್ಡ್ ಅಂತ ಬಂದಾಗ ಅದು ಪಾಸ್ಟ್ ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಭಯವಾಯಿತು ಅನ್ನುವಂತ ಅರ್ಥವನ್ನ ಅದು ಕೊಡುತ್ತೆ. ಪುಣ್ಯಕೋಟಿ ಭಯಕ್ಕೆ ಒಳಗಾಗ್ತು ಅನ್ನುವಂತ ಅರ್ಥವನ್ನ ಅದು ಕೊಡುತ್ತೆ. ಸ್ಪೀಕ್, ಇಲ್ಲಿ ಸ್ಪೋಕ್ ಇದೆ. ಸ್ಪೀಕ್ ಅಂದ್ರೆ ಪ್ರೆಸೆಂಟ್ ಸ್ನೇಹಿತರೆ, ಸ್ಪೋಕ್ ಅಂದ್ರೆ ಪಾಸ್ಟ್ ಟೆನ್ಸ್. ಆನೆಸ್ಟ್ಲಿ ಎನ್ನುವುದು ಒಂದು ಅಡ್ವರ್ಬ್. ಇಲ್ಲಿ ಪುಣ್ಯಕೋಟಿ ಯಾವ ರೀತಿ ಮಾತಾಡ್ತಾ ಇದ್ದಾಳೆ? ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದಾಳೆ. ಈ ಪ್ರಾಮಾಣಿಕವಾಗಿಯೇ ಇಂಗ್ಲಿಷ್ ಅಲ್ಲಿ ಬಳಕೆ ಆಗ್ತಕ್ಕಂಥ ಪದ ಆನೆಸ್ಟ್ಲಿ. ಪ್ಲೀಸ್ ಲೆಟ್ ಮಿ ಗೋ ಹೋಮ್ ಒನ್ಸ್. ಮೈ ಲಿಟಲ್ ಕಾಫ್ ಈಸ್ ವೇಟಿಂಗ್ ಫಾರ್ ಮೀ. ಹುಲಿರಾಯ, ಹುಲಿರಾಯ, ದಯವಿಟ್ಟು ನನ್ನನ್ನ ಒಮ್ಮೆ ಒನ್ಸ್ ಮನೆಗೆ ಹೋಗೋದಕ್ಕೆ ಬಿಡು. ನನ್ನ ಪುಟ್ಟ ಕಂದಮ್ಮ, ಪುಟ್ಟ ಕರು ನನಗಾಗಿ ಕಾಯ್ತಾ ಇದೆ, ವೆಯ್ಟ್ ಮಾಡ್ತಾ ಇದೆ. ಸ್ನೇಹಿತರೆ, ಈ ವಾಕ್ಯದಲ್ಲಿ ಲೆಟ್ ಮಿ ಗೋ, ಒನ್ಸ್ ಮತ್ತೆ ಫಾರ್ ಮಿ. ಲೆಟ್ ಮಿ ಗೋ ಅಂತಂದ್ರೆ ಸ್ನೇಹಿತರೆ ನೋಡಿ, ಹಸು ಹೇಳ್ತಾ ಇದೆ ಲೆಟ್ ಮಿ ಗೋ ಹೋಮ್ ಅಂತಂದ್ರೆ ನನಗೆ ಹೋಗೋದಕ್ಕೆ ಬಿಡು, ಹೋಗೋದಕ್ಕೆ ಅನುಮತಿಯನ್ನ ಕೊಡು. ಸೊ ಈ ಲೆಟ್ ಪದ ಅನುಮತಿಯನ್ನ ಕೊಡು ಅನ್ನುವ ಅರ್ಥದಲ್ಲಿ ಬಳಕೆ. ಒನ್ಸ್ ಅಂದ್ರೆ ಸ್ನೇಹಿತರೆ ಒಮ್ಮೆ. ಫಾರ್ ಮೀ ಅಂತಂದ್ರೆ ನನಗಾಗಿ. ನನಗಾಗಿ ನನ್ನ ಕಾಫ್, ನನ್ನ ಕರು ಕಾಯ್ತಾ ಇದೆ, ದಯವಿಟ್ಟು ಒಮ್ಮೆ ನನ್ನನ್ನ ಹೋಗಿ ಬರೋದಕ್ಕೆ ಬಿಡಪ್ಪ ಹುಲಿರಾಯ ಅಂತ ಕೇಳ್ತಾರೆ. ಮತ್ತೆ ಮುಂದುವರಿಯುತ್ತೆ ಪುಣ್ಯಕೋಟಿ. ಐ ವಾಂಟ್ ಟು ಫೀಡ್ ಹಿಮ್. ನಾನು ಅವನಿಗೆ ಆಹಾರವನ್ನ ತಿನ್ನಿಸ್ಬೇಕು. ಅಂಡ್ ಸೇ ಗುಡ್ ಬೈ. ನಂತರ ಆತನಿಗೆ ಗುಡ್ ಬೈ ಹೇಳ್ತೀನಿ. ಐ ಪ್ರಾಮಿಸ್ ಐ ವಿಲ್ ಕಮ್ ಬ್ಯಾಕ್. ನಾನು ನನ್ನ ಕಂದಮ್ಮನಿಗೆ ಆಹಾರವನ್ನ ನೀಡಿ ವಿದಾಯ ಹೇಳಲು ಬಯಸ್ತೇನೆ. ಇದು ನನ್ನ ಕಟ್ಟ ಕಡೆಯ ಕ್ಷಣ. ನಾನು ಮರಳಿ ಬರ್ತೀನಿ ಅಂತ ನಿನಗೆ ಮಾತನ್ನ ಕೊಡ್ತೀನಿ ಹುಲಿರಾಯ. ಐ ಪ್ರಾಮಿಸ್ ಐ ವಿಲ್ ಕಮ್ ಬ್ಯಾಕ್. ಯಾಕಂದ್ರೆ ಈ ವಾಕ್ಯದಲ್ಲಿ ಫೀಡ್, ಪ್ರಾಮಿಸ್, ಕಮ್ ಬ್ಯಾಕ್. ಫೀಡ್ ಅಂದ್ರೆ ಸ್ನೇಹಿತರೆ ತಿಳ್ಕೊಳ್ಳಿ, ಊಟ ಮಾಡಿಸೋದು, ತಿನ್ಸೋದು. ನಾವು ಚಿಕ್ಕ ಮಕ್ಕಳು ಆಗಿದ್ದಾಗ ನಮ್ಗೆ ಅಮ್ಮ ಏನ್ ಮಾಡ್ತಾ ಇದ್ರು? ಚಂದಮಾಮನನ್ನ ತೋರಿಸಿ ಊಟವನ್ನ ಮಾಡ್ತಾ ಇದ್ರು ಅಲ್ವಾ? ಅದಕ್ಕೆ ಸ್ನೇಹಿತರೆ ಇಂಗ್ಲಿಷ್ ಅಲ್ಲಿ ಫೀಡ್ ಅಂತ ಕರೀತಾರೆ. ಪ್ರಾಮಿಸ್ ಅಂತಂದ್ರೆ ಭಾಷೆ ಮಾಡೋದು, ಮಾತನ್ನ ನೀಡೋದು. ಇಲ್ಲಿ ಪುಣ್ಯಕೋಟಿ ಏನ್ ಮಾಡ್ತಾ ಇದೆ? ಪ್ರಾಮಿಸ್ ಮಾಡ್ತಾ ಇದೆ, ಮಾತನ್ನ ಕೊಡ್ತಾ ಇದೆ. ಕಮ್ ಬ್ಯಾಕ್ ಏನಂತ ಪ್ರಾಮಿಸ್ ಮಾಡ್ತಾ ಇದೆ? ನಾನು ಹಿಂತಿರುಗಿ ಬರ್ತೀನಿ, ವಾಪಸ್ಸು ಬರ್ತೀನಿ. ಕಮ್ ಬ್ಯಾಕ್. ದ ಟೈಗರ್ ವಾಸ್ ಸರ್ಪ್ರೈಸ್ಡ್. ನೋಡಿ ಮುಖ ಆಶ್ಚರ್ಯ. ಬೈ ಹರ್ ಆನೆಸ್ಟಿ ಅಂಡ್ ಅಲೋಡ್ ಹರ್ ಟು ಗೋ. ಪುಣ್ಯಕೋಟಿಯ ಪ್ರಾಮಾಣಿಕತೆಯಿಂದ ಹುಲಿಗೆ ಆಶ್ಚರ್ಯವಾಗುತ್ತೆ ಮತ್ತು ಅವಳನ್ನ ಹೋಗೋದಕ್ಕೆ ಹುಲಿ ಬಿಡುತ್ತೆ. ಸ್ನೇಹಿತರೆ, ಈ ವಾಕ್ಯದಲ್ಲಿ ವಾಸ್ ಸರ್ಪ್ರೈಸ್ಡ್ ಮತ್ತೆ ಅಲೋಡ್ ಇವುಗಳನ್ನ ಗಮನಿಸಿ. ವಾಸ್ ಸರ್ಪ್ರೈಸ್ಡ್ ಅಂತಂದ್ರೆ ಹುಲಿ ಆಶ್ಚರ್ಯಕ್ಕೆ ಒಳಗಾಗ್ತು. ಸರ್ಪ್ರೈಸ್ ಅಂದ್ರೆ ಬೇರೆಯವರಿಗೆ ಆಶ್ಚರ್ಯವನ್ನ ಉಂಟು ಮಾಡೋದು. ಆದ್ರೆ ವಾಸ್ ಬಳಕೆಯಾಗಿ ಹಿಡಿ ಪದ ಬಂದ್ರೆ ಅದರ ಅರ್ಥ ಟೈಗರ್ ಸಬ್ಜೆಕ್ಟ್ ಅದು ಆಶ್ಚರ್ಯಕ್ಕೆ ಒಳಪಡ್ತು ಅನ್ನುವಂತ ಅರ್ಥವನ್ನ ಅದು ಕೊಡುತ್ತೆ. ಪ್ಯಾಸಿವ್ ವಾಯ್ಸ್. ಅಲೋ ಅಂತಂದ್ರೆ ಸ್ನೇಹಿತರೆ ಅಗೇನ್ ಲೆಟ್ ಅನ್ನುವ ಅರ್ಥ, ಅನುಮತಿಯನ್ನ ಬೇರೆಯವರಿಗೆ ಕೊಡೋದು. ಇಲ್ಲಿ ಹುಲಿ ಏನ್ ಮಾಡ್ತು? ಪುಣ್ಯಕೋಟಿಗೆ ಅನುಮತಿಯನ್ನ ಕೊಡ್ತು, ಹೋಗಿ ಬಾ ಅಲೋ. ಪುಣ್ಯಕೋಟಿ ರಿಟರ್ನ್ ಟು ಅವರ್ ವಿಲೇಜ್ ಅಂಡ್ ಫೆಡ್ ಅವರ್ ಲಿಟಲ್ ಕಾಫ್. ಪುಣ್ಯಕೋಟಿ ತನ್ನ ಹಳ್ಳಿಗೆ ಮರಳಿ ಬಂದು ತನ್ನ ಪುಟ್ಟ ಕರುವಿಗೆ ಆಹಾರವನ್ನ ನೀಡಿದ್ಲು. ಸ್ನೇಹಿತರೆ, ಈ ವಾಕ್ಯದಲ್ಲಿ ರಿಟರ್ನ್ ಮತ್ತೆ ಫೆಡ್. ರಿಟರ್ನ್ ಅಂತಂದ್ರೆ ಸ್ನೇಹಿತರೆ ಕಮ್ ಬ್ಯಾಕ್, ಹಿಂತಿರುಗೋದು, ವಾಪಸ್ ಹೋಗುದು.
ಪುಣ್ಯಕೋಟಿ ಏನ್ ಮಾಡ್ತು? ಕಾಡಿಂದ ಹಳ್ಳಿಗೆ ರಿಟರ್ನ್ಡ್, ವಾಪಸ್ ಬಂತು. ಇದೆ ಪಾಸ್ಟ್ ಟೆನ್ಸ್. ಫೆಡ್ ಅನ್ನೋ ಪದ ಬಳಕೆ ಆಗಿದೆ. ಫೀಡ್ ಅಂದ್ರೆ ಸ್ನೇಹಿತರೆ ಆಗ್ಲೇ ಹೇಳಿದೆ, ಊಟ ಮಾಡಿಸು, ತಿನ್ನಿಸು. ಫೆಡ್ ಅನ್ನುವುದು ಫೀಡ್ ಪದದ ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ಓಕೆ, ಇದು ಇರ್ರೆಗ್ಯುಲರ್ ವರ್ಬು. ರೆಗ್ಯುಲರ್ಗೆ ಮಾತ್ರ ಹೀಡಿ ಬರುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ, ಇರ್ರೆಗ್ಯುಲರ್ಗೆ ಬರೋದಿಲ್ಲ. ಸೊ ಫೆಡ್ ಅಂತಂದ್ರೆ ತಿನ್ನಿಸ್ತು. ತಿನ್ಸಾದ್ಮೇಲೆ ಸ್ನೇಹಿತರೆ ಪುಣ್ಯಕೋಟಿ ಶಿ ಸೇಡ್ ಗುಡ್ ಬೈ ಟು ಹರ್ ಕಾಫ್ ಅಂಡ್ ರಿಟರ್ನ್ಡ್ ಟು ದ ಫಾರೆಸ್ಟ್. ಅವಳು ತನ್ನ ಕರುವಿಗೆ ವಿದಾಯ ಹೇಳಿ ಕಾಡಿಗೆ ಮರಳಿದಳು. ಸ್ನೇಹಿತರೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಈ ಪದಕ್ಕೆ ಸಂಬಂಧಪಟ್ಟಂತೆ. ಬಾಯ್ ಬಾಯ್ ಬಿ ವೈ ಹಿ. ನೀವು ಹೀನ ಹ್ಯಾಡ್ ಮಾಡಿದ್ರೆ ಸ್ನೇಹಿತರೆ ಗುಡ್ ಬೈ ಎನ್ನುವಂತ ಅರ್ಥ. ಟಾಟಾ ಬಾಬಾ ಸಿ ಯು ಅಂತ ಹೇಳ್ತೀವಲ್ಲ, ಆ ಬಾಯ್ಗೆ ಬಿ ವೈ ಜೊತೆ ನೀವು ಹಿ ಅನ್ನು ಹ್ಯಾಡ್ ಮಾಡ್ತೀರ. ಬರೀ ಬಿ ವೈ ಬಂದ್ರೆ ಅದರ ಅರ್ಥ ಸ್ನೇಹಿತರೆ ಇಂದ, ಬಳಿ ಅನ್ನುವಂತ ಅರ್ಥ ಬರುತ್ತೆ. ಓಕೆ, ಈ ವ್ಯತ್ಯಾಸ ತಮಗೆ ಗೊತ್ತಿರಲಿ. ದ ಟೈಗರ್ ವಾಸ್ ಅಮೇಸ್ಡ್ ಟು ಸಿ ಹರ್. ಪುಣ್ಯಕೋಟಿ ಹಳ್ಳಿಯಿಂದ ಮತ್ತೆ ಕಾಡಿಗೆ ಹುಲಿಗೆ ಆಹಾರವಾಗೋದಕ್ಕೆ ವಾಪಸ್ ಬಂದಾಗ ಹುಲಿ ಅದನ್ನ ನೋಡಿ ಸ್ನೇಹಿತರೆ, ಅವಳನ್ನ ನೋಡಿ ಹುಲಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬೇಕಾದಂತ ಪದಗಳು ವಾಸ್ ಅಮೇಸ್ಡ್. ಅಮೇಜ್ ಅಂತಂದ್ರೆ ಸ್ನೇಹಿತರೆ ಸರ್ಪ್ರೈಸ್ ಅನ್ನುವಂತ ಅರ್ಥ. ಆಶ್ಚರ್ಯ ಪಡಿಸು, ಬೇರೆಯವರಿಗೆ ಆಶ್ಚರ್ಯವನ್ನ ಉಂಟು ಮಾಡೋದು. ನಾನು ಆಗ್ಲೇ ಹೇಳ್ತೀನಿ ಸ್ನೇಹಿತರೆ, ಈ ವಾಸ್ ಪದ ಬಳಕೆಯಾಗಿ ಹೀಡಿ ಪದ ಬಂತು ಅಂತಂದ್ರೆ, ಹೀಡಿ ಕ್ರಿಯಾಪದ ಬಂತು ಅಂತಂದ್ರೆ ಸಬ್ಜೆಕ್ಟ್ಗೆ ಅದಾಯ್ತು ಅಂತ ಅರ್ಥ. ಇಲ್ಲಿ ಹುಲಿ ಸಬ್ಜೆಕ್ಟ್ ವಾಕ್ಯದ ಆರಂಭದ, ಹುಲಿಗೆ ಏನಾಯ್ತು ಇಲ್ಲಿ ಆಶ್ಚರ್ಯ ಆಗ್ತು. ಟೈಗರ್ ವಾಸ್ ಅಮೇಸ್ಡ್ ಅಥವಾ ಸರ್ಪ್ರೈಸ್ಡ್ ಅಂತ ಪದ ಬಳಸಿದ್ರು ಕೂಡ ಅದೇ ಅರ್ಥವನ್ನ ಕೊಡುತ್ತೆ ಸ್ನೇಹಿತರೆ. ಹುಲಿ ಹೇಳುತ್ತೆ, ಯು ರಿಯಲಿ ಕೇಮ್ ಬ್ಯಾಕ್, ಯು ರಿಯಲಿ ಕೇಮ್ ಬ್ಯಾಕ್ ಹಿ ಸೆಡ್. ನೀನು ನಿಜವಾಗಿಯೂ ಮರಳಿ ಬಂದ್ಬಿಟ್ಟ ಎಂತ ಅವನು ಹೇಳಿದನು, ಹುಲಿ ಹೇಳಿದನು. ಸ್ನೇಹಿತರೆ ರಿಯಲಿ ಅಂತಂದ್ರೆ ನಿಜವಾಗಿಯೂ, ಆಗ್ಲೇ ಹೇಳಿದ್ನಲ್ಲ ಕಮ್ ಬ್ಯಾಕ್ ಅಂತಂದ್ರೆ ಪ್ರೆಸೆಂಟು, ಇದ್ರದ್ದು ಪಾಸ್ಟ್ ಸ್ನೇಹಿತರೆ ಕೇಮ್. ಎಸ್, ಪುಣ್ಯಕೋಟಿ ಹೇಳೋದೀಗ. ಐ ಗೇವ್ ಯು ಮೈ ವರ್ಡ್ ಸೆಡ್ ಪುಣ್ಯಕೋಟಿ. ಹೌದು ಹುಲಿರಾಯ, ನಾನ್ ನಿನಗೆ ಮಾತು ಕೊಟ್ಟಿದ್ದೆ ಅಲ್ವಾ ಅಂತ ಪುಣ್ಯಕೋಟಿ ಹೇಳಿದಳು. ಸ್ನೇಹಿತರೆ ಇಲ್ಲಿ ಗೆ ಅನ್ನುವ ಪದವನ್ನ ಗಮನದಲ್ಲಿಡಿ. ಗೀವ್ ಅಂತಂದ್ರೆ ಪ್ರೆಸೆಂಟು, ಇದರ ಪಾಸ್ಟ್ ಟೆನ್ಸ್ ಸ್ನೇಹಿತರೆ ಗೇವ್, ಮಾತು ಕೊಟ್ಟೆ. ಪ್ರಾಮಿಸ್ ಅಂತಂದ್ರೆ ಭಾಷೆ ಮಾಡು ಅಲ್ವಾ. ಗಿವ್ ಮೈ ವರ್ಡ್ ಅಂತಂದ್ರೆ ಸ್ನೇಹಿತರೆ, ಗಿವ್ ವರ್ಡ್ ಅಂತಂದ್ರು ಕೂಡ ಮಾತು ನೀಡು, ಭಾಷೆ ಮಾಡು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಸೊ ಪ್ರಾಮಿಸ್ ಅಂದ್ರು ಅದೇ, ಗಿವ್ ವರ್ಡ್ ಅಂದ್ರು ಅದೇ. ಇಲ್ಲಿ ಗಿವ್ ಅನ್ನ ಪಾಸ್ಟ್ ಟೆನ್ಸ್ ಮಾಡಿ ಪುಣ್ಯಕೋಟಿ ಬಳಸಿದೆ. ಸೊ ಅದರ ಅರ್ಥ ಮಾತನ್ನ ಕೊಟ್ಟಿದ್ದೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಪುಣ್ಯಕೋಟಿ ಹಿಂಗ್ ಹೇಳಿದಾಗ ಸ್ನೇಹಿತರೆ ಟೈಗರ್ಸ್ ಹಾರ್ಟ್ ಮೆಲ್ಟೆಡ್. ಹುಲಿಯ ಹೃದಯ ಕರಗೋಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದಂತ ಪದ ಮೆಲ್ಟೆಡ್. ಮೆಲ್ಟ್ ಅಂದ್ರೆ ಸ್ನೇಹಿತರೆ ಕರಗು. ರಾತ್ರಿ ಕರೆಂಟ್ ಹೋದಾಗ ನೀವು ಮೇಣದ ಬತ್ತಿಯನ್ನು ಹಚ್ಚಿದ್ರೆ ಆ ಬತ್ತಿ ಏನಾಗುತ್ತೆ? ಮೇಣದ ಬತ್ತಿ ಕರಗ್ತಾ ಹೋಗುತ್ತಲ್ಲ, ಹಾಗೆ ಹುಲಿಯ ಹೃದಯ ಸ್ನೇಹಿತರೆ ಇಲ್ಲಿ ಕರಗೋಗುತ್ತೆ. ಇದು ರೆಗ್ಯುಲರ್ ವರ್ಬ್. ಸೊ ಹೀಡಿ ಇದೆ, ಮೆಲ್ಟೆಡ್ ಕರಗ್ತು. ಹುಲಿ ಹೇಳುತ್ತೆ, ಐ ಹ್ಯಾವ್ ನೆವರ್ ಸೀನ್ ಸಚ್ ಆನೆಸ್ಟಿ ಹಿ ಸೆಡ್. ಇಂತಹ ಪ್ರಾಮಾಣಿಕತೆಯನ್ನ ನಾನು ಎಂದಿಗೂ ನೋಡಿಲ್ಲ ಅಂತ ಅವನು ಅಂದ್ರೆ ಹುಲಿ ಹೇಳಿದನು. ಐ ಕೆನಾಟ್ ಕಿಲ್ ಆನ್ ಇನ್ನೋಸೆಂಟ್ ಅನಿಮಲ್ ಲೈಕ್ ಯು. ನಿನ್ನಂತಹ ಮುಗ್ಧ ಪ್ರಾಣಿಯನ್ನ ನಾನು ಕೊಲ್ಲಲು ಸಾಧ್ಯವಿಲ್ಲ. ಸ್ನೇಹಿತರೆ ಇಲ್ಲಿ ಸಚ್ ಪದವನ್ನ ಕಲಿತ್ಕೊಳ್ಳಿ. ಇನ್ನೋಸೆಂಟ್ ಇಂಪಾರ್ಟೆಂಟ್ ಪದ, ಲೈಕ್ ಯು ಇಂಪಾರ್ಟೆಂಟ್. ಸ್ನೇಹಿತರೆ ಇಲ್ಲಿ ನೆವರ್ ಅನ್ನುವ ಪದ ಬಳಕೆಯಾಗಿದೆ. ನೆವರ್ ಅಂತಂದ್ರೆ ಎಂದಿಗೂ ಇಲ್ಲ ಅಂತ ಅರ್ಥ. ಎಂದೆಂದಿಗೂ ಇಲ್ಲ. ನಿಮ್ ಫ್ರೆಂಡ್ ಏನಾದ್ರೂ ನಿಮ್ಮನ್ನ ಸ್ಮೋಕ್ ಮಾಡ್ತೀಯ ಅಂತ ಕೇಳಿದ್ರೆ, ನಾನು ಯಾವತ್ತೂ ಸ್ಮೋಕ್ ಮಾಡಲ್ಲ, ಐ ವಿಲ್ ನೆವರ್ ಸ್ಮೋಕ್ ಅಂತ ಹೇಳ್ಬೇಕು. ಸುಳ್ಳು ಹೇಳ್ತೀಯಾ, ಐ ವಿಲ್ ನೆವರ್ ಲೈ. ಓಕೆ, ಸಚ್ ಅಂದ್ರೆ ಸ್ನೇಹಿತರೆ ಇಂತಹ, ಅಂತಹ ಅನ್ನುವಂತ ಅರ್ಥ ಬರುತ್ತೆ. ಸೊ ಇಲ್ಲಿ ಇಂತಹ ಪ್ರಾಮಾಣಿಕತೆಯನ್ನ ನಾನು ಯಾವತ್ತೂ ನೋಡಿಲ್ಲ, ನೆವರ್ ಸಿ.
ಇನ್ನೋಸೆಂಟ್ ಅಂದ್ರೆ ಸ್ನೇಹಿತರೆ ಮುಗ್ಧ. ಪುಣ್ಯಕೋಟಿ ಏನಿಲ್ಲಿ ಇನ್ನೋಸೆಂಟ್. ಲೈಕ್ ಯು, ಲೈಕ್ ಅಂದ್ರೆ ಸ್ನೇಹಿತರೆ ಐ ಲೈಕ್ ಯು ಅಂದ್ರೆ ನಾನು ನಿನ್ನನ್ನ ಇಷ್ಟಪಡ್ತೀನಿ ಅಂತ ಅರ್ಥ ಅಲ್ವಾ. ಆದ್ರೆ ಲೈಕ್ ಇನ್ನೊಂದು ಅರ್ಥ ಇದೆ ಸ್ನೇಹಿತರೆ, ತರಹ, ನಿನ್ ತರಹ, ನಿನ್ನಂತಹ, ನಿನ್ನಂತಹ ಮುಗ್ಧ ಪ್ರಾಣಿಯನ್ನ ನನ್ನ ಲೈಫಲ್ಲೇ ನಾನು ನೋಡಿಲ್ಲ ಪುಣ್ಯಕೋಟಿ. ನಿನ್ನಂತಹ ಮುಗ್ಧ ಪ್ರಾಣಿಯನ್ನ ಐ ಕೆ ನಾಟ್ ಕಿಲ್, ನಾನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಈ ಲೆಟ್ ಪುಣ್ಯಕೋಟಿ ಗೋ, ಪುಣ್ಯಕೋಟಿಯನ್ನ ಹೋಗೋದಕ್ಕೆ ಅದು ಅನುಮತಿಯನ್ನ ಕೊಡುತ್ತೆ. ಯಾರು? ಹುಲಿ. ಪ್ರಾಮಿಸ್ಡ್ ನೆವರ್ ಟು ಹಾರ್ಮ್ ಆನ್ ಇನ್ನೋಸೆಂಟ್ ಅನಿಮಲ್ ಅಗೇನ್. ಅದು ಪುಣ್ಯಕೋಟಿಯನ್ನ ಹೋಗಲು ಬಿಟ್ಟು ಇನ್ ಮುಂದೆ ಯಾವುದೇ ಮುಗ್ಧ ಪ್ರಾಣಿಗೆ ನಾನು ಹಾನಿಯನ್ನ ಮಾಡಲ್ಲ ಅಂತ ಹುಲಿ ಮಾತನ್ನ ಕೊಡುತ್ತೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಹಾರ್ಮ್ ಪದ ಬಳಕೆ ಆಗಿದೆ, ನೆವರ್ ಅಗೇನ್ ಅನ್ನುವ ಪದನು ಬಳಕೆ ಆಗಿದೆ. ಹಾರ್ಮ್ ಅಂದ್ರೆ ಸ್ನೇಹಿತರೆ ಹಾನಿ ಮಾಡು, ನೋವುಂಟು ಮಾಡು, ಡ್ಯಾಮೇಜ್ ಮಾಡು ಅನ್ನುವಂತ ಅರ್ಥ ಬರುತ್ತೆ. ನೆವರ್ ಅಗೇನ್ ಅಂತಂದ್ರೆ ಇನ್ನೆಂದೂ ಇಲ್ಲ, ಇನ್ ಮುಂದೆ ನಾನು ಇಂತಹ ಕೆಲಸವನ್ನ ಮಾಡಲ್ಲ ಅನ್ನುವ ಕಾಂಟೆಕ್ಸ್ಟ್ ಅಲ್ಲಿ ನೆವರ್ ಅಗೇನ್ ಪದಗಳು ಬಳಕೆ ಆಗ್ತವೆ. ಸ್ನೇಹಿತರೆ, ಪುಣ್ಯಕೋಟಿ ರಿಟರ್ನ್ಡ್ ಸೇಫ್ಲಿ ಟು ಅವರ್ ಕಾಫ್. ಪುಣ್ಯಕೋಟಿ ಸೇಫ್ ಆಗಿ, ಸುರಕ್ಷಿತವಾಗಿ ಕಾಡಿಂದ ತನ್ನ ಕರುವಿನ ಕಡೆಗೆ ಓಡೋಡಿ ಬರುತ್ತೆ ಸ್ನೇಹಿತರೆ. ಸೇಫ್ಲಿ ಅಂತಂದ್ರೆ ಸುರಕ್ಷಿತವಾಗಿ, ಇದೊಂದು ಅಡ್ವರ್ಬ್ ಸ್ನೇಹಿತರೆ. ಸ್ನೇಹಿತರೆ, ಈ ಕಥೆಯ ನೀತಿ ಪಾಠ, ಆನೆಸ್ಟಿ ಬಿಲ್ಡ್ಸ್ ಟ್ರಸ್ಟ್ ಅಂಡ್ ಕ್ಯಾನ್ ಇವನ್ ಚೇಂಜ್ ಅ ಪರ್ಸನ್ಸ್ ಹಾರ್ಟ್. ಪ್ರಾಮಾಣಿಕತೆ ಅನ್ನೋದು ಸ್ನೇಹಿತರೆ ನಂಬಿಕೆಯನ್ನ ಬೆಳೆಸುತ್ತೆ ಒಬ್ಬ ವ್ಯಕ್ತಿಯಲ್ಲಿ, ಮತ್ತು ಒಬ್ಬ ವ್ಯಕ್ತಿಯ ಹೃದಯವನ್ನು ಕೂಡ ಅದು ಚೇಂಜ್ ಮಾಡುತ್ತೆ ಅನ್ನುವುದು ಈ ಕಥೆಯ ನೀತಿ ಪಾಠ ಸ್ನೇಹಿತರೆ. ಅಂದ್ರೆ ಟ್ರಸ್ಟ್ ಅಂತಂದ್ರೆ ನಂಬಿಕೆ, ಪರ್ಸನ್ ಅಂದ್ರೆ ವ್ಯಕ್ತಿ, ಪರ್ಸನ್ ಆದ್ಮೇಲೆ ಅಪಾಸ್ಟ್ರಫಿ ಎಸ್ ಇದೆ, ಪರ್ಸನ್ಸ್ ಅಂತಂದ್ರೆ ವ್ಯಕ್ತಿಯ ಹೃದಯ, ಪರ್ಸನ್ಸ್ ಹಾರ್ಟ್. ಸ್ನೇಹಿತರೆ, ಈಗ ಈ ಕಥೆಯನ್ನ ಆಧರಿಸಿ ನಿಮಗೆ ಒಂದು ಪ್ರಶ್ನೆ ಕ್ವಿಸ್. ಪುಣ್ಯಕೋಟಿ ತನ್ನ ಹಳ್ಳಿಗೆ ಮರಳಿ ಬಂದು ತನ್ನ ಪುಟ್ಟ ಕರುವಿಗೆ ಆಹಾರವನ್ನ ನೀಡಿದ್ಲು, ಊಟವನ್ನ ತಿನ್ಸಿದ್ಲು. ಸ್ನೇಹಿತರೆ, ಪುಣ್ಯಕೋಟಿ ರಿಟರ್ನ್ ಟು ಹರ್ ವಿಲೇಜ್ ಅಂಡ್ ಡ್ಯಾಶ್ ಹರ್ ಲಿಟಲ್ ಕಾಫ್. ಈ ಖಾಲಿ ಜಾಗದಲ್ಲಿ ಸ್ನೇಹಿತರೆ ಫೀಡ್ ಅಂತ ಹಾಕ್ತಿವ, ಫೆಡ್ ಅಂತ ಹಾಕ್ತಿವ? ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ. ಅದು ಸರಿನಾ ತಪ್ಪಾ ಅಂತ ನಾನು ಖಂಡಿತ ಚೆಕ್ ಮಾಡ್ತೇನೆ ಸ್ನೇಹಿತರೆ. ನಿಮ್ಗೇನಾದ್ರೂ ಆನ್ಲೈನ್ ಕ್ಲಾಸಸ್ ಬೇಕಿದ್ರೆ, ಇಂಗ್ಲಿಷ್ ಭಾಷೆಯನ್ನ ಕನ್ನಡದ ಮೂಲಕ ಟಕ್ ಟಕ್ ಟಕಾಟಕ್ ಅಂತ ಕಲಿಬೇಕು ಅಂತಿದ್ರೆ ಸ್ನೇಹಿತರೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಹಾಯ್ ಸರ್ ಅಂತ ಒಂದು ಮೆಸೇಜ್ ಹಾಕಿ. ನನ್ನ ಹೆಸರು ಸಂತೋಷ್ ಅಂತ, ನಾ ಖಂಡಿತ ನಿಮ್ಗೆ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ಶೇರ್ ಮಾಡ್ತೇನೆ. ಸ್ನೇಹಿತರೆ, ಮುಂದಿನ ಕತೆ 21ನೇ ಕತೆ. ಆ ಕಥೆಯೊಂದಿಗೆ ನಿಮ್ಮ ಭೇಟಿ ಅಂತ ಹೇಳ್ತಾ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್, ಫಾರ್ ಯುವರ್ ಕಾಮೆಂಟ್ಸ್ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.